ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾ ಇನ್ ಗುಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಮೇಕಪ್ ವರ್ಕ್ ವ್ಲಾಗ್ ಆಗಿರುತ್ತೆ. ಇದು ಸ್ಯಾಟರ್ಡೆ CS ಪುರಕ್ಕೆ ಬಂದಿದೆ. ಸಂಪ್ರೀತ್ ಅವರ ಆರ್ಡ್ರಿಗೆ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಾಪಿಂಗ್ ಮಾಡೋದಕ್ಕೆ. ಸ್ಯಾಟರ್ಡೆ ರಿಸೆಪ್ಷನ್ನ ಮುಗಿಸ್ಕೊಂಡು ಸಂಡೇ ಮುಹೂರ್ತಮ್ಗೆ 5 ಗಂಟೆಗೆ ಎದ್ದು ಬ್ರೈಡ್ನ ರೆಡಿ ಮಾಡಿ ಆ್ಯಂಡ್ ಅಲ್ಲಿಂದ ಸೆಕೆಂಡ್ ಲೊಕೇಶನ್ಗೆ ಹೋಗಿ ಎಂಗೇಜ್ಮೆಂಟ್ ಬ್ರೈಡಿಗೆ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಮಾಡಿ ಅವ್ರ ಮೇಕಪ್ ಇತ್ತು. ಮುಗಿಸ್ಕೊಂಡು ನನಗೆ ಸಂಡೇ ಇವತ್ತೊಂದು ನಾಮಕರಣ ಮೇಕೋವರ್ ಕೂಡ ಇದೆ, ಅಲ್ಲಿಗೆ ಯಡಿಯೂರಿಗೆ ಹೋಗಬೇಕು. ಸೊ ಸಂಪ್ರೀತ್ ಅವ್ರ ಹಸ್ಬೆಂಡಿಗೆ ಹೇಳಿದ್ರು. ಅವರು ನಮ್ಮ ಮೇಕಪ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬಂದು ಅಣ್ಣ ವೆಯ್ಟ್ ಮಾಡ್ತಿದ್ರು, ಪಿಕ್ ಮಾಡಿ ನಮ್ಮನ್ನ ಯಡಿಯೂರಿಗೆ ಬಿಟ್ಟರು. ಅಲ್ಲಿ ಒಂದು ನಾಮಕರಣ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದು ಇವರು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಇವರು ಮೊದಲೇ ನನಗೆ ಆರ್ಡರ್ ಬುಕ್ ಮಾಡ್ಕೊಂಡಿದ್ರು ಮೇಕಪ್ನ. ಅವ್ರಿಗೆ ಬಂದು ಸಿಂಪಲ್ಲಾಗಿ ಈ ರೀತಿಯಾಗಿ ಹೇರ್ ಸ್ಟೈಲ್ ಮೇಕಪ್ನ ಮಾಡಿ ಮುಗಿಸಿ ಇವಾಗ ಫುಲ್ಲು ಟಯರ್ಡ್ ಆಗೋಗಿದೆ. ನೆನ್ನೆ ಇವತ್ತು ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡಿ ಮತ್ತು ನಿದ್ದೆ ಇಲ್ಲ ಏನಿಲ್ಲ ಅಲ್ವಾ, ಹಂಗಾಗಿ ಎಲ್ಲ ಮೆಸ್ಸಿಯಾಗಾಗಿದೆ. ಒಬ್ಬಳೇ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲ ವೇರ್ ಮಾಡಿದ್ನಲ್ಲ, ಹಾಗಾಗಿ ಎಲ್ಲ ಮೆಸ್ಸಿನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡು ಇವಾಗ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಹೊರಟು ಇವಾಗ ಕುಣಿಗಲಿಗೆ ಬಂದೆ. ಕುಣಿಗಲಲ್ಲಿ ಮೇಘ ಕೂಡ ಒಂದು ಮೇಕವರಿಗೆ ಬಂದಿದ್ಲು, ಮೀಟ್ ಆಗೋಣ ಅಂತ ಹೇಳಿದ್ಲು. ಆಮೇಲೆ ಆಂಟಿ ಅವ್ರ ಮನೆಗೇ ಹೋಗಿದ್ವಿ. ಆಂಟಿ ಹೋಗೋಷ್ಟರಲ್ಲಿ ಬಿರಿಯಾನಿ, ಚಿಕನ್ ಗ್ರೇವಿ, ಡ್ರೈ ಚಿಕನ್ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎಲ್ಲ ತಿನ್ಕೊಂಡು ಮೇಘನೂ ಕೂಡ ಊರಿಗೆ ಹೊರಟ್ಲು. ಆಂಟಿ ಕೂಡ ಅಂಗಡಿಗೆ ಹೋಗ್ತಾಯಿದ್ರು. ಅಂದವೇ ಹಂಗೇ ನಾವು 3 ಜನ ಊಟ ಎಲ್ಲ ಮಾಡಿಕೊಂಡು ನನಗೆ ವೆಯ್ಟ್ ಮಾಡ್ತಾಯಿದ್ರು ಇಬ್ಬರೂ ಕೂಡ, ನಾನು ಬರಲಿ ಅಂತ ಹೇಳ್ಬಿಟ್ಟು. ನಾನು ಬಂದಮೇಲೆ ಊಟ ಎಲ್ಲ ತಿನ್ಕೊಂಡು ಇವಾಗ ಎಲ್ಲರೂ ಅಂಗಡಿ ಹತ್ರ ಹೊರಟು ಬಂದರು. ಆಮೇಲೆ ನಾನು ಅಂಗಡಿ ಹತ್ರ ಒಂದು ಟಾಪ್ ಇತ್ತು, ಸ್ಟಿಚಿಂಗ್ ಕೊಟ್ಟಿದ್ದೆ, ಅದು ನೀಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಊರಿಗೆ ಹೋದೆ. ನಮ್ಮ ಮಾವ ಬಂದು ಕರ್ಕೊಂಡೋದ್ರು. ಅಪ್ಪ ಅವರಪ್ಪ ಎಲ್ಲನೂ ಕೂಡ ದೇವಸ್ಥಾನ ಹತ್ರ ಹೋಗಿದ್ರು. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಹೊಸತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಫಂಕ್ಷನ್ಗೆಲ್ಲ ಅದ್ರದ್ದು ವ್ಲಾಗೆಲ್ಲ ಕೂಡ ಹಾಕಿದ್ದೆ, ಬೆಳ್ಳಿ ಬೆಟ್ಟಕ್ಕೆ ಹೋಗೋದು. ಈ ಸಲ ಹೋಗೋಕ್ಕಾಗಿರಲಿಲ್ಲ, ಲೇಟ್ ಆಯಿತು. ಹಾಗಾಗಿ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನಾನು ಮೇಕಪ್ಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದಿದ್ದರು ಮನೆಗೆ. ಅವರು ಅಪ್ಪನ್ನ ಕರ್ಕೊಂಡೋಗಿದ್ರು ಬೆಳಿಗ್ಗೆನೆ. ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ರೆಡಿ ಮಾಡಿಸಿ ಅವನನ್ನು ಕೂಡ ದೇವಸ್ಥಾನ, ನಾನು ಬರೋದು ಲೇಟ್ ಆಗುತ್ತೆ, ಅವನನ್ನೇ ಕರ್ಕೊಂಡೋಗಿ ಅಂತ ಹೇಳಿದೆ ಅಂದ್ಬಿಟ್ಟು ಅವನನ್ನ ಕರ್ಕೊಂಡೋಗಿದ್ರು. ಮನೇಲಿ ಅವನು ಆಟ ಆಡ್ತಿದ್ದನ್ನ ಕ್ಲಿಪ್ಪಿಂಗ್ನ ನನಗೆ ಕಳಿಸಿದ್ರು. ಆ ಕ್ಲಿಪ್ಪಿಂಗ್ನೇ ನಾನಿವಾಗ ಆ್ಯಡ್ ಮಾಡಿರೋದು. ನಾನು ಊರಿಗೆ ಹೋದ್ಮೇಲೆ ಅವರು ಕೂಡ ಬೆಟ್ಟದಿಂದ ಇಳಿದು ಬಂದಿದ್ರು. ಅದಾದಮೇಲೆ ನೈಟು ದೇವ್ರ ಮೆರವಣಿಗೆ ಎಲ್ಲ ಇತ್ತು, ಅದು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ನಾನು ಡೇ 1ಇಂದ ಡೇ 7 ಅಷ್ಟರಲ್ಲಿ ಈ ಚೇಂಜಸ್ನ ನನ್ನ ಫೇಸಲ್ಲಿ ಮಾಡಿಕೊಂಡೆ ಅಂತ ಅಂದರೆ, ಮೊದಲು ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೆ. ನನ್ನ ಫೇಸಲ್ಲಾಗಿರೋ ಟ್ಯಾನಿಂಗು, ಡಲ್ನೆಸ್ಸು, ಡ್ರೈನೆಸ್ಸು, ಅನ್ಇವನ್ ಸ್ಕಿನ್ ಟೋನಿಂದ ಇದಕ್ಕೆ ಒಂದೊಂದು ಸಾರಿ ನಾನು ಮನೆಯಲ್ಲಿ ತುಂಬಾ ಆಲ್ಟರ್ನೇಟ್ಸ್ನ ಟ್ರೈ ಮಾಡಿದೆ ಕೂಡ. ಬಟ್ ನನಗೆ ಯಾವುದೇ ರೀತಿ ರಿಸಲ್ಟ್ ನನಗೆ ಸಿಕ್ಕಲಿಲ್ಲ. ಬಟ್ ಒಂದಿನ ಪರ್ಪಲಲ್ಲಿ ನಾನು ಈ ಪ್ರಾಡಕ್ಟ್ನ ನೋಡಿದೆ. ಇದನ್ನು ನೋಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿ ಯೂಸ್ ಮಾಡಿದೆ ಕೂಡ. ವಾವ್, ಇದಂತೂ ಗುಡ್ ರಿಸಲ್ಟ್ ಕೊಡ್ತು 7 ಡೇಸಲ್ಲಿ ಅಂತಲೇ ಹೇಳ್ಬೋದು. ಯಾವುದು ಪ್ರಾಡಕ್ಟು ಅಂತಂದರೆ ಗುಡ್ ವೈಬ್ಸ್ ಅವರ ಡಿ10 ಗ್ಲೋ ಉಪ್ಟನ್ ನೈಟ್ ಕ್ರೀಮ್ ಅಂತ ಹೇಳ್ಬಿಟ್ಟು. ಇದರಿಂದ ನನ್ನ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಯಿತು ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದರೆ, ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಮತ್ತು ಇದನ್ನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಇದನ್ನು ನಾವು ನಮ್ಮ ಫೇಸ್ ಆ್ಯಂಡ್ ನೆಕ್ಕಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟನ್ನು ನೀವು ತೊಗೊಂಡು ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ಇದರ ಟೆಕ್ಸ್ಚರ್ ಬಂದು ಸಾಫ್ಟ್ ಆ್ಯಂಡ್ ಸ್ಮೂತಾಗೆ ಬ್ಲೆಂಡ್ ಆಗುತ್ತೆ. ತುಂಬಾ ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ. ಮತ್ತು ಫ್ರ್ಯಾಗ್ನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಅಷ್ಟು ಹಾರ್ಡಾಗೆಲ್ಲ ಇಲ್ಲ. ಆ್ಯಂಡ್ ನಾನಿವಾಗ ಹ್ಯಾಂಡಲ್ಲಿ ಪ್ಯಾಚ್ ಟೆಸ್ಟ್ ಕೂಡ ಮಾಡಿ ತೋರಿಸ್ದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಆ್ಯಂಡ್ ಇದನ್ನು ನಾನು ನೈಟ್ ಟೈಮು ಮಲಗೋಕ್ಕೂ ಮುಂಚೆ ಫೇಸ್ನ ವಾಶ್ ಮಾಡಿ ಇದನ್ನು ನೆಕ್ ಆ್ಯಂಡ್ ಫೇಸಿಗೆ ನೀಟಾಗಿ ಅಪ್ಲೈನ ಮಾಡಿಕೊಂಡು 2 ಮಿನಿಟ್ಸ್ ಮಸಾಜ್ನ ಮಾಡಿಕೊಂಡು ನಾನು ಮಲ್ಕೊತೀನಿ. ಸೊ ಈ ಕ್ರೀಮ್ನ ನಾನು ಈಗ ನನ್ನ ಡೈಲಿ ನೈಟ್ ರೋಟೀನಾಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೀವೇ ನೋಡ್ಬೋದು ನನ್ನ ಈ ಕ್ಲಿಯರ್ ವಿಸಿಬಲ್ ಡಿಫ್ರೆನ್ಸ್ ಆ್ಯಂಡ್ ಗ್ಲೋನ ನನ್ನ ಸ್ಕಿನ್ನಲ್ಲಿ. ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ಅಫೋರ್ಡಬಲ್ ಇದೆ ಮತ್ತು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ. ನಾನು ಮಾರ್ನಿಂಗ್ ಎದ್ದಾಗ ತುಂಬಾ ಶಾಕ್ ಆಯಿತು. ತುಂಬಾ 8th ಡೇ ಇದು. ನನಗಂತೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ನ ನೋಡಿದೆ. ಈ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಆರ್ ನೀವು ಡೈರೆಕ್ಟಾಗಿ purple.com ಅಲ್ಲೇ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ನೀವು ಕೂಡ ಪರ್ಚೇಸ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹೋದ್ಸಲ ಎಲ್ಲ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಇದ್ದು ಸಂಜೆ ತನಕ, ಆಮೇಲೆ ಮನೆಗೆ ಬಂದುಬಿಟ್ಟಿದ್ದೆ. ಬಟ್ ಈ ಥರ ದೇವರು ಮೆರವಣಿಗೆ ಕುಣಿತ ಇದನ್ನೆಲ್ಲ ನಾನು ನೋಡೋಕ್ಕಾಗಿರಲಿಲ್ಲ. ಬಟ್ ಈ ವರ್ಷ ನೋಡಿದೆ, ತುಂಬಾ ಖುಷಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸುಮಾರು ಊರ ಕಡೆ ಮಾಡ್ತಾರೆ.
ಮಾಡಿದ್ದಾರೆ. ಬಟ್ ನಾನು ನೋಡಿರಲಿಲ್ಲ. ಬಟ್ ಇದೇ ಫಸ್ಟು, ಚಿಕ್ಕವರಿರಾಗೆಲ್ಲ ನೋಡಿದ್ವಿ, ಅದಾದಮೇಲೆ ಇದೇ ಫಸ್ಟು ಅಂತಲೇ ಹೇಳ್ಬೋದು. ದೇವ್ರು ಹೊತ್ಕೊಂಡು ಆ ಥರ ಎಲ್ಲ ಮಾಡೋದಕ್ಕೂ ಎಕ್ಸ್ಟ್ರಾ ಪವರ್ ಬೇಕು ಅಂತಲೇ ಹೇಳ್ಬೋದು. ಅಪ್ಪನೂ ಕೂಡ ಎತ್ಕೊಂಡು ಅವರು ಕುಣಿದ್ರು, ಅದು ಒಂಥರ ನನಗೆ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಇವತ್ತು. ರಾತ್ರಿ ದೇವ್ರ ಮೆರವಣಿಗೆ ಎಲ್ಲ ಮಾಡಿ ಮಡ್ಲಕ್ಕಿ ಎಲ್ಲ ತೊಗೊಂಡು ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 12 ಗಂಟೆ ಆಗಿತ್ತು. ಅವಾಗ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಅಪ್ಪು ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಚೆಗಡೆ ಜಗತಿ ಹತ್ರ ಈ ಥರ ಆಟ ಆಡ್ತಾಯಿದ್ವಿ. ಅವನು ಕಪ್ಪೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾಯಿದ್ವಿ. ವೀಡಿಯೋ ಮಾಡೋಕ್ಕೂ ಮುಂಚೆ ಅವನು ನಾನು ಕಾಂಪಿಟೇಟರ್ ಥರ ಆಟ ಆಡ್ತಾಯಿದ್ವಿ. ಅದಾದಮೇಲೆ ನಾನು ತಡಿ ವೀಡಿಯೋ ಮಾಡೋಣ, ಒಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಬಂದಿಟ್ರೆ ಅವನು ಫೋನ್ನೇ ನೋಡಿಕೊಂಡು ಹಿಂದೆ ತಿರ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋನು. ಸರಿಯಾಗಿ ಆಡ್ತಾನೆ ಇರಲಿಲ್ಲ. ಬಟ್ ಫೋನ್ ಏನಾದ್ರು ತೋರಿಸಿಲ್ಲ ಅಂದರೆ ಚೆನ್ನಾಗಿ ಆಡ್ತಾ ಇರ್ತಾನೆ. ಫೋನಲ್ಲಿ ಏನಾದ್ರು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೋದಾಗ ಈ ಥರ ಮಾಡ್ತಾನೆ. ಅಂದರೆ ನಾನು ಸ್ವಲ್ಪ ನಂಗೆ ಆಡೋಕ್ಕಾಗ್ತಾಯಿರಲಿಲ್ಲ, ಸ್ವಲ್ಪ ಬೇಗ ಎದ್ದು ಹೊಡ್ಬಿಡ್ತಿದ್ದೆ. ಬಟ್ ಅವನಂತೂ ಕಂಟಿನ್ಯೂ ಆಗಿ ಎಲ್ಲರೂ ಮಿಡಲಲ್ಲಿ ಕೂಡ ಎದ್ದೇಳ್ತಾನೆ ಇರಲಿಲ್ಲ, ಹಂಗೇ ಆಡ್ಕೊಂಡು ಹೋಗಿ ಆಟ ಆಡ್ತಾಯಿದ್ದ. ಅದಾದಮೇಲೆ ಮತ್ತೆ ಯಾವಾಗಲೂ JCB ಟ್ಯಾಕ್ಟ್ರಿ ಅದನ್ನೇ ಹೇಳ್ತಿರ್ತಾನೆ. ಮಕ್ಕಳಿಗೆ ಚಿಕ್ಕವ್ರು ಇರ್ಬೇಕಾದ್ರೆ ಅದೇ ಏನೋ ಇಂಟ್ರೆಸ್ಟು ಗೊತ್ತಿಲ್ಲ. ಬಟ್ ಇಲ್ಲಿ ಟ್ಯಾಕ್ಟ್ರಿ ಇತ್ತು, ಅದ್ರ ಮೇಲೆ ಕೂರಿಸು ಅಂತಿದ್ದ. ಅದಕ್ಕೆ ಕೂರಿಸ್ದೆ. ಫುಲ್ ಹ್ಯಾಪಿಯಾಗಿ ಹೋಗಿದ್ದ ಅವನು. ಖುಷಿ ಆದಾಗ ಹಿಂಗೆ ನಾಲ್ಗೆ ಎಲ್ಲ ತೆಗಿತಾನೆ. ಆವಾಗ ನಾನು ಫುಲ್ ಖುಷಿಯಾಗಿದ್ದಾನೆ ಅಂತ ನಾನು ಫೀಲ್ ಅಂದರೆ ಅರ್ಥ ಮಾಡ್ಕೊತೀನಿ. ಆ್ಯಂಡ್ ಓಡಿಸೋ ಅಂತ ಹೇಳ್ತಾಯಿದ್ರೆ ಇದು ಗೇರು, ಇದು ಕ್ಲಚ್ಚು, ಇದೇನೇನೋ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ. ಅವನಂತೂ ತುಂಬ ಖುಷಿಯಾಗಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸಿ ಊಟ ಎಲ್ಲ ಮಾಡಿಕೊಂಡು ನಾನು ಅವನು ಮತ್ತು ಅವರಪ್ಪ 3 ಜನನೂ ಇವಾಗ ಕುಣಿಗಲ್ಲಿಗೆ ಬರ್ತಾಯಿದ್ವಿ. ಬರ್ಬೇಕಾದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವರಪ್ಪ ಪೋಸ್ ಕೊಡ್ತಾಯಿದ್ರು. ಅದಕ್ಕೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅಂತ ನಾನು ಅಂದಿದ್ದಕ್ಕೆ ಅವನು ಹೊಡಿತಾ ಇದ್ದೆ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ಬಿಟ್ಟು. ಸಂಜೆ ಆಲ್ರೆಡಿ 5 o'clock ಆಗಿತ್ತು, 5:30 ಆಗಿತ್ತು ನಾವು ಹೊರಟಾಗ. ಹೊರಟು ಬಂದ್ವಿ ಕುಣಿಗಲ್ಲಿಗೆ ಬಂದು
ಹಂಗೆ ಬೇಕ್ರಿ ಹತ್ರ ಹೋಗಿ ಜ್ಯೂಸ್ನ ಕುಡ್ಕೊಂಡು ಅವನಿಗೂ ಕುಡಿಸ್ಕೊಂಡು ಬಟರ್ ಫ್ರೂಟ್ನ ಆರ್ಡ್ರ್ ಮಾಡಿದ್ವಿ. ಕುಡಿಸ್ಕೊಂಡು ಹಂಗೇ ಅಪ್ಪುಗೆ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು. ಅವನಿಗೆ ಇನ್ಫೆಕ್ಷನ್ ಥರ ಕುರ ಅಂತ ಹೇಳ್ತಾರಲ್ಲ ಆ ಥರ ಒಂದಾಗಿತ್ತು, ಡ್ರೈ ಆಗಿತ್ತು, ಮತ್ತೆ ಆಗಿತ್ತು. ಈ ನೀರು ಮತ್ತು ಮಣ್ಣಲ್ಲಿ ಜಾಸ್ತಿ ಆಡ್ತಾನೆ, ಹಂಗಾಗಿ ಅದು ಇನ್ಫೆಕ್ಷನ್ ಆ ಥರ ಆಗೋಗ್ಬಿಟ್ಟಿತ್ತು. ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಒಂದು ಹಾಸ್ಪಿಟಲ್ ಓಪನ್ ಇರಲ್ಲ, ಸೊ ಹಂಗೆ ಜ್ಯೂಸ್ ಕುಡ್ಕೊಂಡು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಅವನು ನಾನು ಏನೋ ಒಂಥರ ಅವ್ನು ಚಿಕ್ಕವನಿದೆ. ಇವಾಗ ಗಂಡು ಮಕ್ಕಳು ಚಿಕ್ಕವರಿದ್ದಾಗ ಅಷ್ಟೇ ನಮ್ಮ ಜೊತೆ ಈ ಥರ ಎಲ್ಲ ನಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಅವ್ರ ಜೊತೆ ಫೀಲ್ ಮಾಡಿಕೊಂಡು ಇರಬೇಕಷ್ಟೇ. ಅವರು ವಯಸ್ಸಾದಮೇಲೆ ಅವ್ರಿಗೂ ಒಂದು ಗರ್ಲ್ ಫ್ರೆಂಡ್ ಅದು ಇದು ಹೆಂಡ್ತಿ ಅಂತ ಬಂದಮೇಲೆ ನಮಗೆ ಆ ಪ್ರೀತಿ ಎಲ್ಲ ಸಿಗೋಲ್ಲ. ಹಂಗಾಗಿ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿನ ಇವಾಗಲೇ ಅವರಿಂದ ಪಡ್ಕೊಂಬಿಡ್ಬೇಕು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಹಂಗೇ ಶಾಪಿಂಗ್ ಸ್ವಲ್ಪ ಮಾಡಿಕೊಂಡು ಮನೆಗೆ ಬಂದ್ವಿ. ಅದರ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡ್ಸ್ಕೊಂಬಂದ ಅಪ್ಪು. ಬರೀ ಶರ್ಟ್ ಕೊಡ್ಸ್ತೀನಿ ಅಂತ ಅಪ್ಪ. ಏ ಥೂ ಬಿಚ್ಚಬೇಡಿ, ಇರು ಬಿಡು, ಏನಾಗಲ್ಲ. ಹಬ್ಬಕ್ಕೆ ಇಕ್ಕನ ಬಿಡು, ನಾಳೆ ಇಕ್ಕನ್ ಬಿಡವ. ಏ ಬಿಡು, ಹಬ್ಬಕ್ಕೆ ಬೇಡ ಬಿಡು, ಹಬ್ಬಕ್ಕೆ ಇಕ್ಕನ. ಹಬ್ಬಕ್ಕೆ ಇಕ್ಕಂತ ಯಾರು ಕೊಡ್ಸಿದ ಅದಕ್ಕೆ? ಯಾರು ಕೊಡ್ಸಿದ್ದು? ಓ ವರ್ಷಕ್ಕೊಂದ್ಸತಿ ಕೊಡ್ಸ್ತದೆ ಅಪ್ಪ. ಅಪ್ಪ ಅನು ಇಷ್ಟಿನ ಅಮ್ಮ ಕೊಡ್ಸಿರೋದು ಲೆಕ್ಕ ಇಲ್ಲಲ್ಲ ಮಗನೇ ನಿಂಗೆ. ಅಪ್ಪ ಬರೀ ಶರ್ಟ್ ಕೊಡ್ಸ್ತೀನಿ ಅಂತ, ನೀನು ಪ್ಯಾಂಟ್ ಕೊಡ್ಸು ಅಂದ. ಏನಂದೆ? ಪ್ಯಾಂಟ್ ಬೇಕು ಅಂದ. ಎಷ್ಟು ರೂಪಾಯಿ ಆಯ್ತು? ದೊಡ್ಡ ಆಗ್ಲಿವಾ? 12 ತಿಂಗಳಿಂದ 18 ತಿಂಗಳು ಆದ್ರೂ ಒಂದ್ ಸಣ್ಣವನದ ಅದು. ಹೇಳಿದ್ರು ಈಗ ಕರೆಕ್ಟ್ ಆಯ್ತದೆ, ಬೆಳಿತಾ ಅಮ್ಮ ಕೊಡ್ಸ್ತಾ ಖುಷಿ ಆಗಲ್ಲ ಅಪ್ಪು. ಇದು ಸೂಪರ್. ಇಟ್ಬಿಟ್ಟು ಬಿಸಾಕ್ಬಿಡ್ತೀನಿ. ಏ ಬಿಡು, ಇಲ್ಲಿ ಹಬ್ಬದ ಸಿಕ್ಕ ದೂರ ಹೋಗು, ದೂರ ಹೋಗ್ಬಾ. ಲೆಟ್ಸ್ ಫನ್ ಅಂತೆ. ಓಹೋ ಬಿಡಪ್ಪ, ಸೂಪರ್ ಬಿಡಪ್ಪ, ಥ್ಯಾಂಕ್ ಯು ಅಪ್ಪ ಅಂತ ಹೇಳು. ಇದಿಷ್ಟು ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಆಲಲ್ಲಿ ಇಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಬಂದು ತಲುಪುತ್ತೆ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಬಾಯ್.